ನಮಸ್ಕಾರ ವೀಕ್ಷಕರೇ. ಏನಿದು ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಜಲಾನಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರೋ ಬಫರ್ ಝೋನ್, ಇಲ್ಲಿ ಯಾಕೆ ಮನೆ ಕಟ್ಟಬಾರ್ದು, ಯಾಕೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಅಥವಾ ಖಾತೆಗಳನ್ನ ನೀಡೋದಿಲ್ಲ, ಇತ್ತೀಚೆಗೆ ಬಂದಿರುವಂಥ ಸುತ್ತೋಲೆಯಿಂದ ತುಂಬ ಜನಕ್ಕೆ ಗೊಂದಲ ಆಗಿದೆ. ಏನು ವಿಚಾರ ಏನಿಲ್ಲ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವೆಲ್ಲ ರೀತಿಯಾದಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ, ಎಷ್ಟು ರೀತಿಯಾದ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ಇದಕ್ಕೋಸ್ಕರ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತಿಪ್ಪಗೊಂಡನಹಳ್ಳಿ ಜಲಾಶಯ ಮತ್ತು ಜಲಾನಯನ ಪ್ರದೇಶ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಜಲಾನಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬಫರ್ ಝೋನ್ ಅನ್ನ ನಿಗದಿಪಡಿಸುವ ಬಗ್ಗೆ 2019ರಲ್ಲೂ ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಇದರಲ್ಲಿ ಏನೆಲ್ಲ ತಿಳಿಸಲಾಗಿತ್ತು ಅನ್ನೋದಾದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಪ್ಪಗೊಂಡನಹಳ್ಳಿ ಜಲಾಶಯ ಮತ್ತು ಜಲಾನಯನ ಪ್ರದೇಶದ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬಫರ್ ಝೋನ್ ಅನ್ನ ನಿಗದಿಪಡಿಸಿ ಹೊರಡಿಸಿರುವ ಸರ್ಕಾರದ ಆದೇಶ ಆಗಿತ್ತು ಇದೊಂದು. ಈ ಸದರಿಯ ಸರ್ಕಾರಿ ಆದೇಶದನ್ವಯ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ನಗರ ಯೋಜನಾ ಪ್ರಾಧಿಕಾರಗಳ ವಲಯ ನಿಯಮಾವಳಿಗಳಲ್ಲಿ ಬಫರ್ ಝೋನ್ ಅಳವಡಿಸಿಕೊಳ್ಳಲು ಒಂದು ತಿದ್ದುಪಡಿಯನ್ನು ತರುವ ಸಂಬಂಧ ಒಂದು ಆದೇಶವನ್ನ ಮಾಡಲಾಗಿತ್ತು. ಅಂದ್ರೆ ಇಲ್ಲಿ 4 ಝೋನ್ಗಳಾಗಿ ಮಾಡಲಾಗಿತ್ತು. ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ. ಎಂಟೈರ್ ತಿಪ್ಪಗೊಂಡನಹಳ್ಳಿ ಏನಿದೆ ಅಲ್ಲಿ ಇರೋಂಥ ರಿಸರ್ವ್ ಆಗಿರೋಂಥ ಏರಿಯಾ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಝೋನ್ 1 ನಲ್ಲಿ ಝೋನ್ 2 ನಲ್ಲಿ ಝೋನ್ 1 ಏನಿದೆ ಇದು ಎಂಟೈರ್ ಆ ಒಂದು ಜಲಾಶಯ ಇರುವಂತ ಜಾಗ. ಇಲ್ಲಿ ಕೆಲವೊಂದು ಕಾರ್ಯಗಳನ್ನ ಮಾಡಬಾರ್ದು ಅಂತ ಇತ್ತು. ಏನು ಅಂದ್ರೆ ಯಾವುದೇ ರೀತಿ ಗ್ರೌಂಡ್ ವಾಟರ್ನ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಅಥವಾ ಫ್ರೆಶ್ ಆಗಿ ಯಾವುದೇ ಲೀಸ್ ಲೈಸೆನ್ಸ್ ಅಥವಾ ಮೈನಿಂಗ್ಗೆ ಯಾವುದೇ ರೀತಿಯಾದ ಸ್ಟೋನ್ ಕ್ರಶ್ಗೆ ಇಲ್ಲಿ ಯಾವುದು ಗ್ರಾಂಟ್ಗಳನ್ನ ಅಥವಾ ಲೀಸ್ಗಳನ್ನ ಕೊಡಬಾರ್ದು ಅಂತೇಳಿ, ಮತ್ತು ಯಾವುದೇ ರೀತಿಯಾದ ಲಿಕ್ವಿಡ್ ವೇಸ್ಟ್ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಆಗಿರ್ಬೋದು ಅಥವಾ ಸೈಂಟಿಫಿಕ್ ಪ್ರೊಸೆಸಿಂಗ್ ಆಗಿರ್ಬೋದು ಯಾವುದು ಕೂಡ ಇಲ್ಲಿ ಮಾಡಬಾರ್ದು. ಅದೇ ರೀತಿ ಯಾವುದೇ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಹೊಸ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇಲ್ಲಿ ಬಿಡಬಾರ್ದು ಅಂತ ಹೇಳಲಾಗಿತ್ತು. ಇಲ್ಲಿ ಯಾವುದೇ ಒಂದು ಬೆಳೆಗಳನ್ನ ಬೆಳೀತಾ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಗಳನ್ನ ಉಪಯೋಗಿಸಬಾರ್ದು, ರಾಸಾಯನಿಕಗಳನ್ನ ಉಪಯೋಗಿಸಬಾರ್ದು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿತ್ತು. ಅದೇ ಝೋನ್ 2 ನಲ್ಲಿ ಅಂದ್ರೆ ಈ ಒಂದು ಏರಿಯಾ 2 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ತಿಪ್ಪಗೊಂಡನಹಳ್ಳಿ ಜಲಾನಯ ಪ್ರದೇಶ ಏನಿದೆ ಈ ಬೌಂಡ್ರಿಯಿಂದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಒಂದು ಜಾಗ. ಇಲ್ಲಿ ಯಾವುದೇ ರೀತಿಯಾದ ಈ ಒಂದು ಜಾಗದಲ್ಲಿ ಅಗ್ರಿಕಲ್ಚರ್ನ ಬಿಟ್ಟು ಯಾವುದೇ ರೀತಿಯಾದ ಬೇರೆ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ ಹೇಳಲಾಗ್ತಿತ್ತು. ಅಂದ್ರೆ ಈ ಒಂದು ಬಾರ್ಡರ್ ಏನಿದೆ ಜಲಾನಯನ ಪ್ರದೇಶದ ಬಾರ್ಡರ್ ಇಂದ 2 ಕಿಲೋಮೀಟರ್ ಈಚೆಗೆ. ನಂತರ ಝೋನ್ 3 ಏನಿದೆ ಝೋನ್ 3 ನಲ್ಲಿ ಬಂದು ಈ ಒಂದು ನೀರು ಹೋಗುವಂತ ಕಾಲುವೆಗಳೇನಿರ್ತವೆ, ಬ್ಯಾಕ್ ವಾಟರ್ಸ್ ಹೋಗುವಂತ ಜಾಗಗಳು, ಏರಿಯಾ ಕವರ್ಡ್ ವಿತ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಫ್ರಮ್ ದ ರಿವರ್ ಬ್ಯಾಂಕ್ಸ್ ಆಫ್ ಅರ್ಕಾವತಿ ಅಂಡ್ ಕುಮುದ್ವತಿ. ಅಂದ್ರೆ ಅರ್ಕಾವತಿ ಮತ್ತೆ ಕುಮುದ್ವತಿ ನದಿಯ ಕಾಲುವೆಗಳೇನಿರ್ತಾ ಇತ್ತು ಅಲ್ಲಿ ಯಾವುದೇ ಒಂದು ವ್ಯವಸಾಯ ಮತ್ತು ವ್ಯವಸಾಯಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಬಿಟ್ಟು ಯಾವುದೇ ರೀತಿಯಾದ ಕೆಲಸಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಒಂದು ಸುತ್ತೋಲೆಯಲ್ಲಿ ಹೊರಡಿಸಲಾಗಿತ್ತು. ಇದು 2014ರಲ್ಲಿ ಈ ಒಂದು ಆದೇಶಗಳನ್ನ ನೀಡಲಾಗಿತ್ತು. ಅದೇ ರೀತಿ ಝೋನ್ 4 ನಲ್ಲೂ ಕೂಡ 2 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆ ಝೋನ್ 3 ಅದರಿಂದ ಆಚೆಗೆ 1 ಕಿಲೋಮೀಟರ್ ಅಂತ ಹೇಳಲಾಗ್ತಿತ್ತು. ಇಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗೆ ಮಾತ್ರ ಪರ್ಮಿಷನ್ ಕೊಡಬೇಕು. ಅದರಲ್ಲೂ ಕೂಡ ಗ್ರೀನ್ ಕೆಟಗರಿ ಇರುವಂತ ಇಂಡಸ್ಟ್ರೀಸ್ಗೆ, ಅಂದ್ರೆ ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿ ಏನಿರುತ್ತೆ ಅವರು ಗ್ರೀನ್ ಕೆಟಗರಿನಲ್ಲಿ ಯಾರಿಗೆಲ್ಲ ಪರ್ಮಿಷನ್ ಕೊಟ್ಟಿರ್ತಾರೆ ಅಂತ ಒಂದು ಇಂಡಸ್ಟ್ರಿಗೆ ಮಾತ್ರ ಇದರಲ್ಲಿ ಪರ್ಮಿಷನ್ ಕೊಡಲಾಗಿತ್ತು. ಅಷ್ಟೇ ಅಲ್ಲದೆ ಮನೆ ಕಟ್ಟೋ ಹಾಗಿದ್ರೆ ಈ ಒಂದು 2 ಕಿಲೋಮೀಟರ್ ಝೋನ್ 3 ಏನಿರುತ್ತೆ ಅದರಿಂದ ಆಚೆಗೆ 1 ಕಿಲೋಮೀಟರ್ ಅಲ್ಲಿ ಯಾವುದೇ ಒಂದು ಮನೆ ಕಟ್ಟಬೇಕು ಅನ್ನೋದಾದ್ರೆ ಬರೀ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಅನ್ನ ಕಟ್ಟಬೇಕು. ಅದರಲ್ಲೂ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರಬೇಕು ಅಂತ ಹೇಳಿ ಒಂದು ಅಧಿಸೂಚನೆಯನ್ನ 2014ರಲ್ಲೂ ಕೂಡ ಮಾಡಲಾಗಿತ್ತು. ಈ ಒಂದು ಅಧಿಸೂಚನೆಯನ್ನ ಹಿಂದಕ್ಕೆ ಪಡ್ಕೊಂಡು ಈ ವಿಷಯದ ಕುರಿತು ಹೊಸದಾಗಿ ಅಧಿಸೂಚನೆ ಹೊರಡಿಸುವವರೆಗೂ ತಿಪ್ಪಗೊಂಡನಹಳ್ಳಿ ಜಲಾಶಯ ಪ್ರದೇಶದಲ್ಲಿ ಯಾವುದೇ ಹೊಸ ಅನಧಿಕೃತ ಕಟ್ಟಡ ಅಥವಾ ಕೃಷಿಯೇತರ ಚಟುವಟಿಕೆಗಳಿಗೆ ಮಂಜೂರಾತಿ ನೀಡಬಾರದು ಅಂತ ಆದೇಶ ಮಾಡಲಾಗಿರುತ್ತೆ. ಸದರಿ ಆದೇಶಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ 3821/2013ರಲ್ಲಿ ದಿನಾಂಕ 28/7/2014ರಂದು ತಡೆಯಾಜ್ಞೆಯನ್ನ ನೀಡಿರುತ್ತೆ. ದಿನಾಂಕ 12/8/2014ರಂದು ಮಾನ್ಯ ಕಾನೂನು ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಪುನರ್ ಪರಿಶೀಲಿಸಲು ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಮಗ್ರ ಅಧ್ಯಯನ ಕೈಗೊಳ್ಳಲು ಎಂಪ್ರಿ ಸಂಸ್ಥೆಗೆ ವಹಿಸಲು ತೀರ್ಮಾನಿಸಲಾಗಿರುತ್ತೆ. ಅದರಂತೆ ಎಂಪ್ರಿ ಸಂಸ್ಥೆ ತಿಪ್ಪಗೊಂಡನಹಳ್ಳಿ ಜಲಾನಯನ ಪ್ರದೇಶದ ಅಧ್ಯಯನ ಕೈಗೊಂಡು ದಿನಾಂಕ 5/9/2015ರಂದು ಅಂತಿಮ ವರದಿಯನ್ನು ನೀಡಿರುತ್ತೆ. ಸದರಿ ವಿಷಯ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ರಿಟ್ ಅರ್ಜಿ ಸಲ್ಲಿಕೆಯಾಗಿರುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯವು ಪ್ರಶ್ನಿತ ಅಧಿಸೂಚನೆಯನ್ನ ಮುಂದುವರಿಸುವ ಬಗ್ಗೆ ಅಥವಾ ತಿಪ್ಪಗೊಂಡನಹಳ್ಳಿ ಜಲಾಶಯ ಜಲಾನಯನ ಪ್ರದೇಶ ಸಂರಕ್ಷಣೆಗಾಗಿ ಇನ್ನಿತರ ಯಾವುದೇ ಅಧಿಸೂಚನೆಯನ್ನು ಹೊರಡಿಸುವ ಬಗ್ಗೆ ಸರ್ಕಾರದ ನಿಲುವನ್ನು ತಿಳಿಸುವಂತೆ ಕೋರಿರುತ್ತೆ. ಕುಡಿಯುವ ನೀರಿನ ಜಲಾಶಯ ಮತ್ತು ಅದಕ್ಕೆ
ನೀರೊದಗಿಸುವ ನದಿ ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಒದಗಿಸಬೇಕಾದ ಬಫರ್ ಝೋನ್ ಬಗ್ಗೆ ಯಾವುದೇ ನಿಖರ ವೈಜ್ಞಾನಿಕ ಮಾರ್ಗಸೂಚಿಗಳು ಕಂಡು ಬಂದಿರುವುದಿಲ್ಲ. ಅಲ್ಲದೆ ದೇಶದ ಪ್ರಮುಖ ನದಿಯಾದ ಗಂಗಾ ನದಿಗೆ ಸಂಬಂಧಿಸಿದಂತೆ 100 ಮೀಟರ್ ಬಫರ್ ಅನ್ನು ನಿಗದಿಪಡಿಸಲಾಗಿದ್ದು, ಇತರ ಯಾವುದೇ ರಾಜ್ಯದ ನದಿ ಪಾತ್ರಗಳಲ್ಲಿಯೂ ಸಹ ಈ ರೀತಿ ನಿರ್ಬಂಧ ವಿಧಿಸಿರುವುದು ಕಂಡು ಬಂದಿರೋದಿಲ್ಲ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ದಿನಾಂಕ 4/5/2016 ನೀಡಿರುವ ಆದೇಶದಲ್ಲಿ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಬಫರ್ ಝೋನ್ ಅನ್ನು ಈ ಕೆಳಕಂಡಂತೆ ನಿಗದಿಪಡಿಸಲು ಆದೇಶ ಮಾಡಿರುತ್ತೆ. ಅಂದ್ರೆ ಮೇನ್ ಕೆರೆಗಳೇನಿರುತ್ತೆ ಅಲ್ಲಿಂದ 75 ಮೀಟರ್ ವರೆಗೂ ಅದು ಬಫರ್ ಝೋನ್ ಅಂತ ಹೇಳುತ್ತೆ. ಅದೇ ರೀತಿ ರಾಜಕಾಲುವೆಯಿಂದ 50 ಮೀಟರ್ ಬಫರ್ ಝೋನ್ ಅಂತ ಹೇಳುತ್ತೆ. ರಾಜಕಾಲುವೆ ಸೆಕೆಂಡ್ರಿ ರಾಜಕಾಲುವೆಸ್ ಇದ್ರೆ ಅದು ಆ ಬಾರ್ಡರ್ ಏನಿರುತ್ತೆ ಅಲ್ಲಿಂದ 35 ಮೀಟರ್ ಅಂತ ಹೇಳಿರುತ್ತೆ. ಅದೇ ರೀತಿ ಟೆರಿಟರಿ ರಾಜಕಾಲುವೆಸ್ ಆಗಿದ್ರೆ ಅದರಿಂದ 25 ಮೀಟರ್ ಅಂತ ಹೇಳಿ ಆದೇಶವನ್ನ ನೀಡುತ್ತೆ. ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ದಿನಾಂಕ 4/5/2016 ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 5/3/2019 ನೀಡಿರುವ ತೀರ್ಪಿನಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ದಿನಾಂಕ 4/5/2016 ಆದೇಶವನ್ನು ರದ್ದುಪಡಿಸಿರುತ್ತೆ. ಅರ್ಕಾವತಿ ಮತ್ತು ಕುಮುದ್ವತಿ ಕಾಲುವೆ ಪಾತ್ರದ ಗ್ರಾಮಗಳು ಅಂದ್ರೆ ಝೋನ್ 3 ನಲ್ಲಿ 126 ಗ್ರಾಮಗಳಿವೆ. ಜನರಿಗೆ 18/11/2003 ಅಧಿಸೂಚನೆಯಿಂದಾಗುವ ತೊಂದರೆಗಳ ಕುರಿತಂತೆ ಅಂದಿನ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 21/11/2017 ನಡೆದ ಸಭೆಯಲ್ಲಿ ಈ ಕೆಳಕಂಡಂತೆ ಬಫರ್ ಝೋನ್ ನಿಗದಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತೆ. 30 ಮೀಟರು ಮೇನ್ ರಾಜಕಾಲುವೆಗಳೇನಿರುತ್ತೆ ಅಂದ್ರೆ ಅಲ್ಲಿಂದ 30 ಮೀಟರ್ ವರೆಗೂ ಬಫರ್ ಝೋನ್ ಅಂತ. ಸೆಕೆಂಡರಿ ನ್ಯಾಚುರಲ್ ಡ್ರೈನೇಜ್ ಚಾನಲ್ಸ್ ಏನಿರುತ್ತೆ ಅದರಿಂದ 15 ಮೀಟರ್. ಅದೇ ರೀತಿ ಟೆರಿಟರಿ ನ್ಯಾಚುರಲ್ ಡ್ರೈನೇಜ್ ಚಾನಲ್ಸ್ ಏನಿರುತ್ತೆ ಅಲ್ಲಿಂದ 10 ಮೀಟರ್ ಅಂತೇಳಿ ಒಂದು ನಿಗದಿ ಮಾಡಲಾಗುತ್ತೆ. ಈ ಬಗ್ಗೆ ಹಲವಾರು ಹಂತದಲ್ಲಿ ಸಭೆಗಳನ್ನ ಏರ್ಪಡಿಸಿ ಚರ್ಚೆ ಮಾಡಿ ಅರಣ್ಯ, ಪರಿಸರ, ಜೀವಶಾಸ್ತ್ರ ಇಲಾಖೆ ದಿನಾಂಕ 18/11/2003 ಅಧಿಸೂಚನೆಯಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಮತ್ತು ಅದರ ವ್ಯಾಪ್ತಿಯ 4 ಝೋನ್ಗಳನ್ನು ನಿಗದಿಪಡಿಸಿ ಅರ್ಕಾವತಿ ಮತ್ತು ಕುಮದ್ವತಿ ನದಿಗಳ ಪಕ್ಕದಲ್ಲಿ 2 ಕಿಲೋಮೀಟರ್ ಅಂತರದವರೆಗೂ ಅಭಿವೃದ್ಧಿ ನಿರ್ಬಂಧ ವಿಧಿಸಿರುವುದರಿಂದ ಸದರಿ ಪ್ರದೇಶದಲ್ಲಿ ಅಭಿವೃದ್ಧಿಗಳು ಕುಂಠಿತವಾಗಿದೆ. ರಾಜ್ಯದ ಯಾವುದೇ ನದಿಗಳ ವ್ಯಾಪ್ತಿಯಲ್ಲೂ ಸಹ ಇಷ್ಟು ಅಂತರದ ಬಫರ್ ಝೋನ್ ಅನ್ನು ನಿಗದಿಪಡಿಸಿರುವುದಿಲ್ಲ ಅಂತೇಳಿ ಪರಿಶೀಲನೆ ಮಾಡ್ತಾರೆ. ತಿಪ್ಪಗೊಂಡನಹಳ್ಳಿ ಜಲಾನಯನ ಪ್ರದೇಶ ಸಂರಕ್ಷಣೆಗಾಗಿ 18/11/2003 ಅಧಿಸೂಚನೆಯನ್ನು ಮುಂದುವರಿಸುವ ಬಗ್ಗೆ ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಸರ್ಕಾರದ ನಿಲುವನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ತಿಳಿಸುವ ಸಂಬಂಧ ವಿಶೇಷ ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ ಸಚಿವ ಸಂಪುಟದ ಮುಂದೆ ತಂದಿದ್ದು, ದಿನಾಂಕ 28/6/2019 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕೆಳಕಂಡಂತೆ ತೀರ್ಮಾನ ಮಾಡಲಾಗುತ್ತೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಿವಿಲ್ ಅಪೀಲ್ ಸಂಖ್ಯೆ 501/2016 ದಿನಾಂಕ 5/3/2019 ನೀಡಿದ ತೀರ್ಪನ್ನ ಹಾಗೂ ದಿನಾಂಕ 21/11/2017 ಅಂದಿನ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ತೆಗೆದುಕೊಂಡ ತೀರ್ಮಾನವನ್ನ ಗಮನದಲ್ಲಿಟ್ಟುಕೊಂಡು ತಿಪ್ಪಗೊಂಡನಹಳ್ಳಿ ಜಲಾಶಯ ಹಾಗೂ ಅದರ ಜಲಾನಯನ ಪ್ರದೇಶದಲ್ಲಿನ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಪಕ್ಕದಲ್ಲಿ ಬಫರ್ ಝೋನ್ಗಳನ್ನು ನಗರಾಭಿವೃದ್ಧಿ ಇಲಾಖೆಯ ಸೂಕ್ತವಾಗಿ ನಿಗದಿಪಡಿಸಲು ಸಚಿವ ಸಂಪುಟ ನಿರ್ಣಯಿಸುತ್ತೆ. ಸಚಿವ ಸಂಪುಟದ ತೀರ್ಮಾನದ ಹಿನ್ನೆಲೆಯಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಹಾಗೂ ಅದರ ಜಲಾನಯನ ಪ್ರದೇಶದಲ್ಲಿನ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಅಕ್ಕಪಕ್ಕದಲ್ಲಿ ಸೂಕ್ತ ಬಫರ್ ಝೋನ್ ಅನ್ನು ನಿಗದಿಪಡಿಸುವ ಸಂಬಂಧ ಸೂಕ್ತ ನಿರ್ಣಯ ಕೈಗೊಳ್ಳಲು 2019ರಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಲಾಗುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 27/7/2019 ನಡೆದ ಸಭೆಯಲ್ಲಿ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಹೊರಡಿಸುವ ಅಧಿಸೂಚನೆ ಸಂಖ್ಯೆ APG 215 ENV 2000 ದಿನಾಂಕ 18/11/2003 ಝೋನ್ 1, ಝೋನ್ 2 ವ್ಯಾಪ್ತಿಯ ಪ್ರದೇಶ ಮತ್ತು ನಿರ್ಬಂಧಿತ ಚಟುವಟಿಕೆಗಳು ಯಥಾಸ್ಥಿತಿ ಮುಂದುವರಿಯುತ್ತೆ. ಝೋನ್ 3 ಅಂದ್ರೆ ಈಗ ಏನು ಸುತ್ತೋಲೆಯನ್ನು ಹೊರಡಿಸಿದೆ ಅದು ಆ ವ್ಯಾಪ್ತಿಯ ಪ್ರದೇಶದಲ್ಲಿ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ತೀರದ ಅಂಚಿನಿಂದ 1 ಕಿಲೋಮೀಟರ್ ಅಂತರಕ್ಕೆ ಬದಲಾಗಿ 500 ಮೀಟರ್ಗೆ ಮಿತಿಗೊಳಿಸಲು ಮತ್ತು ದಿನಾಂಕ 18/11/2003 ಅಧಿಸೂಚನೆಯಲ್ಲಿ ನಮೂದಿಸಿರುವ ನಿಯಂತ್ರಿತ ಚಟುವಟಿಕೆಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ತೀರ್ಮಾನಿಸಲಾಗಿರುತ್ತೆ. ಅಲ್ಲದೆ ಝೋನ್ 4 ವಲಯದ ವ್ಯಾಪ್ತಿಯ ಪ್ರದೇಶವನ್ನು 1 ರಿಂದ 2 ಕಿಲೋಮೀಟರ್ ಬದಲು 500 ಮೀಟರಿಂದ 1 ಕಿಲೋಮೀಟರ್ಗೆ ಮಿತಗೊಳಿಸಿ 18/11/2003 ಅಧಿಸೂಚನೆಯಲ್ಲಿ ನಮೂದಿಸುವ ಹಲವು ನಿರ್ಬಂಧಿತ ಚಟುವಟಿಕೆಗಳನ್ನು ಮುಂದುವರಿಸಿ ಹಲವು ನಿರ್ಬಂಧಿತಗಳೊಂದಿಗೆ ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಂಸ್ಥೆಗಳು, ಆಸ್ಪತ್ರೆಗಳು, ಸರ್ಕಾರಿ ಹಾಸ್ಟೆಲ್ಗಳು ಮತ್ತು ವಸತಿ ಕಟ್ಟಡಗಳಿಗೆ ಅನುಮತಿಸುವುದನ್ನು ಅಳವಡಿಸಿಕೊಳ್ಳಲು ಹಾಗೂ ಈ ಪ್ರದೇಶದ ವ್ಯಾಪ್ತಿಯಲ್ಲಿ ಬಫರ್ ಝೋನ್ ಅನ್ನು ಬೆಂಗಳೂರು ಮಹಾನಗರ ಪ್ರದೇಶದ ಪರಿಷ್ಕೃತ ರಚನಾ ನಕ್ಷೆ 2031ರಲ್ಲಿ ನಿಗದಿಪಡಿಸುವಂತೆ ತಿಪ್ಪಗೊಂಡನಹಳ್ಳಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲಾ ನಗರ ಯೋಜನಾ ಪ್ರಾಧಿಕಾರಿಗಳು ಅವರ ವಲಯ ನಿಯಮಾವಳಿಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗುತ್ತೆ. ಆದರೆ ಇತ್ತೀಚೆಗೆ ಬಂದಿರೋ ಸುತ್ತೋಲೆ ಪ್ರಕಾರ 1 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ ಝೋನ್ 3 ನಲ್ಲಿ. ಇದನ್ನು 500 ಮೀಟರ್ಗೆ ಇಳಿಸುವಂತ ಸಾಧ್ಯತೆ ಇರೋದಂತೂ ಖಂಡಿತ ಸತ್ಯ. ಇದನ್ನು 500 ಮೀಟರ್ಗೆ ಇಳಿಸೋದ್ರಿಂದ ಅನೇಕರಿಗೆ ಆಗೋ ತೊಂದರೆಗಳು ಕೂಡ ತಪ್ಪುತ್ತೆ.